ಭಾರಿ ನಿರೀಕ್ಷೆ ಮೂಡಿಸಿದ್ದ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ಇವತ್ತು ವಿಶ್ವದಾದ್ಯಂತ ರಿಲೀಸ್ ಆಗಿದೆ. ಇನ್ನು ಸಿನಿಮಾಗೆ ಭರ್ಜರಿ ಓಪನಿಂಗ್ ಸಿಕ್ಕಿದ್ದು ಕೆಲವೇ ಗಂಟೆಗಳಲ್ಲಿ ಭರ್ಜರಿ ಕಲೆಕ್ಷನ್ ಅನ್ನ ಕೂಡ ಮಾಡಿದೆ. ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಟಾಕ್ಸಿಕ್ ಸಿನಿಮಾ ಕರ್ನಾಟಕದಾದ್ಯಂತ ಬರೋಬ್ಬರಿ 27 ಕೋಟಿ ಕಲೆಕ್ಷನ್ ಅನ್ನ ಮಾಡಿದ್ದು, ಬೆಂಗಳೂರು ನಗರವೊಂದರಲ್ಲೇ 22 ಕೋಟಿ ಕಲೆಕ್ಷನ್ ಅನ್ನ ಮಾಡಿದೆ. ಹಿಂದಿಯಲ್ಲಿ 18 ಕೋಟಿ, ತೆಲುಗಿನಲ್ಲಿ 7 ಕೋಟಿ ಕಲೆಕ್ಷನ್ ಆಗಿದ್ದು, ತಮಿಳಿನಲ್ಲಿ 2 ಕೋಟಿಯನ್ನ ಬಾಚಿಕೊಂಡಿದೆ. ದೇಶದ ಬಹುತೇಕ ಕಡೆಗಳಲ್ಲಿ ಶೋಗಳು ಹೌಸ್ಫುಲ್ ಆಗಿದೆ. ಗೀತು ಮೋಹನ್ ದಾಸ್ ನಿರ್ದೇಶನದ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಬಹುನಿರೀಕ್ಷಿತ ಸಿನಿಮಾ ಟಾಕ್ಸಿಕ್ ಇವತ್ತು ವಿಶ್ವದಾದ್ಯಂತ ರಿಲೀಸ್ ಆಗಿದೆ. ಸಿನಿಮಾಗೆ ಉತ್ತಮ ಪ್ರಶಂಸೆ ಕೂಡ ಸಿಕ್ಕಿದೆ. ಭರ್ಜರಿ ಓಪನಿಂಗ್ ಅನ್ನ ಪಡೆದುಕೊಂಡಿದೆ. ಬೆಳಗ್ಗೆ 6 ಗಂಟೆಯಿಂದಲೇ ಹಲವು ಥಿಯೇಟರ್ಗಳಲ್ಲಿ ಫ್ಯಾನ್ ಶೋ ಕೂಡ ಆಗಿದೆ. ಈಗಾಗಲೇ ಸಿನಿಮಾ ನೋಡಿರುವಂತವರು ಸಿನಿಮಾವನ್ನ ಮೆಚ್ಚಿಕೊಂಡಿದ್ದಾರೆ. ಇನ್ನು ಈ ಟಾಕ್ಸಿಕ್ ಸಿನಿಮಾ ವಿಶ್ವದಾದ್ಯಂತ 3628 ಥಿಯೇಟರ್ಗಳಲ್ಲಿ ಹಾಗೂ 12,000ಕ್ಕೂ ಅಧಿಕ ಸ್ಕ್ರೀನ್ಸ್ಗಳಲ್ಲಿ ರಿಲೀಸ್ ಆಗಿದೆ. 1273 ನಗರಗಳಲ್ಲಿ ಸಿನಿಮಾ ಬಿಡುಗಡೆಯಾಗಿದ್ದು ಭರ್ಜರಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಗಂಟೆಯಿಂದ ಬಂದು ಕಾಯ್ತಾ ಇದ್ದಾರೆ. ಒಬ್ಬ ಬಸ್ ಡ್ರೈವರ್ ಮಗ ಗಾಂಧಿನಗರದಲ್ಲಿ ಬರೀ ಒಂದು ಕಟೌಟ್ ನಿಲ್ಲಿಸಿದೆ ಅಂತ ಬಂದವರು ಇವತ್ತು ಒಳ್ಳೆಗೆ ಕಟೌಟ್ ನಿಲ್ಲಿಸಿದ್ದಾರೆ. ಇದು ಒಬ್ಬ ಬಸ್ ಕಂಡಕ್ಟರ್ ಡ್ರೈವರ್ ಮಗನ ಗೆಲುವಲ್ಲ, ಇದು ಕನ್ನಡಿಗರ ಗೆಲುವು. ನಮ್ಮ ಕನ್ನಡ ಸಿನಿಮಾನ ಹೊರ ಭಾಷೆಯವ್ರು ಏನೋ ಒಂಥರ ನೋಡ್ತಾ ಇದ್ರು, ಇವತ್ತು ಒಳ್ಳೆದೆ ತಿರುಗಾಗಿ ನೋಡಿದ್ದಾರೆ. ಕನ್ನಡ ಸಿನಿಮಾ ಇದು ಅಂತ ತಿರುಗಿಸ್ಕೊಂಡಿದ್ದಾರೆ. ಖುಷಿ ಅಲ್ಲ ಮೇಡಮ್? ನಾನೊಬ್ಬ ಕನ್ನಡಿಗನಾಗಿ ಖುಷಿ ಅಲ್ವಾ? ಈ ಸಿನಿಮಾಗೆ ಯಾವುದು ಫ್ಯಾನ್ಸ್ ವಾರ ಇಲ್ಲ. ನಾನು ಡಿ ಬಾಸ್ ಅಭಿಮಾನಿ ಸುದೀಪ್ ಸರ್ ಇಷ್ಟಪಡ್ತೀನಿ ನೋಡಿ. ಸುದೀಪ್ ಅವ್ರ ಅಭಿಮಾನಿ. ಆದ್ರೂ ನಾವು 5 ಗಂಟೆಗೆ ಎದ್ದೊಳಗೆ ಬಂದಿದ್ದೀವಿ. ಏನಕ್ಕೆ? ನಮ್ಮ ಕನ್ನಡ ಸಿನಿಮಾ, ನಮ್ಮ ಸಿನಿಮಾಗೆ ನಾವು ಬರಬೇಕು, ನಮ್ಮ ಥರ ಎಲ್ಲರೂ ಬರಬೇಕು. ಸೊ ಏನಂದ್ರೆ ಜನಗಳು ಒಳ್ಳೆ ಫಿಲಮ್ ಕೊಟ್ಟರೆ ಬರ್ತಾರೆ, ಬಂದೇ ಬರ್ತಾರೆ. 4-5 ಗಂಟೆ ನೋಡ್ತಾ ಇರಲಿಲ್ಲ. KGF ಡೈಲಾಗ್ ಇದೆ, ದೊಡ್ಡಪ್ಪ ಹೇಳೋದು ಅಂತ. ಸೊ ದೊಡ್ಡಪ್ಪ ಮುಂದೆ ದೀಪಾವಳಿ ನಡೆಸಿದವ್ರೆ ಯಶ್ ಅಭಿಮಾನಿಗಳು. ಸೊ ಖುಷಿ ಆಗ್ತಿದೆ ನೋಡೋದಕ್ಕೆ. ಸೊ ತುಂಬ ನಾವು ನೋಡೋಕ್ಕೆ ವೆಯ್ಟ್ ಮಾಡ್ತೀವಿ. ಮೇಯ್ನು ಡಬಲ್ ರೋಲ್ ಇದ್ದಾರಲ್ವಾ, ಅದು ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಮಾಡಿದ್ರು ಡಬಲ್ ರೋಲು. ಸೊ ಅದರಲ್ಲಿ ಮೇಯ್ನ್ ಬಂದು ಮಗ ಹೆಂಗಿದ್ದಾನೆ, ಅಪ್ಪ ಹೆಂಗಿದ್ದಾನೆ, ಅದು ನೋಡೋದಕ್ಕೋಸ್ಕರನೇ ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಇತ್ತೀಚಿನ ಈ ಸಿನಿಮಾಗಳಲ್ಲಿ ಡಬಲ್ ಕ್ಯಾರೆಕ್ಟರ್ ತುಂಬ ಕಮ್ಮಿ. ನಾನು ಮ್ಯಾಗೆ ಹೋಗ್ದಿರಿ ಮತ್ತೆ
ಸಿನಿಮಾ ಇದೇ ಮೊದಲ ಸಿನಿಮಾ ಏಕಕಾಲದಲ್ಲಿ ವಿಶ್ವದಾದ್ಯಂತ ರಿಲೀಸ್ ಆಗಿರುವಂಥದ್ದು. ಜೊತೆಗೆ ಹಾಲಿವುಡ್ ತಂತ್ರಜ್ಞರು ಹಾಗೂ ಹಾಲಿವುಡ್ ಕಲಾವಿದರು ಕೂಡ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಇನ್ನು ಟಾಕ್ಸಿಕ್ ಚಿತ್ರತಂಡವೇ ಹೇಳಿಕೊಂಡಿರುವಂತೆ ಇಡೀ ಸಿನಿಮಾವನ್ನ ಇಂಗ್ಲಿಷ್ ಹಾಗೂ ಕನ್ನಡದಲ್ಲಿ ಚಿತ್ರೀಕರಿಸಲಾಗಿತ್ತು. ಟಾಕ್ಸಿಕ್ ಅ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅನ್ನುವಂತಹ ಟ್ಯಾಗ್ಲೈನ್ ಅಡಿಯಲ್ಲಿ ಸಿನಿಮಾ ರಿಲೀಸ್ ಆಗಿದ್ದು ಇವತ್ತು ವಿಶ್ವದಾದ್ಯಂತ ಏಕಕಾಲದಲ್ಲೇ ಬಿಡುಗಡೆಯಾಗಿದೆ. ಓವರ್ಸೀಸ್ನಲ್ಲಿ ಕಲೆಕ್ಷನ್ ಎಷ್ಟಾಗಿದೆ ಎನ್ನುವಂತಹ ಮಾಹಿತಿ ಇನ್ನೂ ಬರಬೇಕಿದೆ. ಬಹಳ ದಿನಗಳಿಂದ ಯಶ್ ಅಭಿಮಾನಿಗಳು, ಕನ್ನಡ ಸಿನಿಮಾ ಅಭಿಮಾನಿಗಳು ಬಹಳ ಕಾತುರದಿಂದ ಕಾಯ್ತಾ ಇದ್ದಂತಹ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ಇವತ್ತು ವಿಶ್ವದಾದ್ಯಂತ ರಿಲೀಸ್ ಆಗಿದೆ. ಕನ್ನಡದಲ್ಲಿ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಗಳಿಕೆಯನ್ನ ಕಂಡಿದೆ. ಕರ್ನಾಟಕದಾದ್ಯಂತ 27 ಕೋಟಿ ಕಲೆಕ್ಷನ್ ಅನ್ನ ಮಾಡಿದೆ. ಅದರಲ್ಲೂ ಬೆಂಗಳೂರಿನಲ್ಲಿ ಬರೋಬ್ಬರಿ 22 ಕೋಟಿ ಕಲೆಕ್ಷನ್ ಅನ್ನ ಮಾಡಿದೆ. ಗೀತು ಮೋಹನ್ ದಾಸ್ ನಿರ್ದೇಶನದ ಸಿನಿಮಾ. ಬಾಲಿವುಡ್ ನಟಿಯರಾದಂತಹ ಕಿಯಾರಾ ಅಡ್ವಾನಿ, ತಾರಾ ಸುತಾರಿಯಾ, ಹುಮಾ ಕುರೇಶಿ ಕೂಡ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ನಯನತಾರಾ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಯಶ್ ದ್ವಿಪಾತ್ರದಲ್ಲಿ ನಟಿಸಿದ್ದು ಸಿನಿಮಾ ನೋಡಿದಂಥವರು ಯಶ್ ನಟನೆಗೆ ಮಾರು ಹೋಗಿದ್ದಾರೆ. ಸದ್ಯ ಇಲ್ಲಿವರೆಗೂ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.